ಆತ್ಮೀಯ ಕೇಳುಗರಿಗೆಲ್ಲ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ರಾಷ್ಟ್ರೀಯ ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಆಯುರ್ವೇದ ವೈದ್ಯ ಪದ್ಧತಿ ಅಂದ್ರೆ ಏನು, ಆಯುರ್ವೇದ ಪದ್ಧತಿಯ ಪ್ರಮುಖ ಅಂಶಗಳು ಯಾವ್ಯಾವು, ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಆಯುರ್ವೇದದ ಕೊಡುಗೆ ಏನು, ಮತ್ತೆ ಬೇರೆ ಬೇರೆ ತ್ರಿವಿಧ ದೋಷ ಅಂತ ಅಂತೀವಿ ಅವುಗಳು ಯಾವ್ಯಾವು, ಈ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಸೇಡಂ ತಾಲೂಕಿನ ಮೋತಕ್ಪಲ್ಲಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ಆಯುರ್ವೇದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವರಾಜೇಶ್ವರಿ ಶಿರೂರ್ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಆರಂಭದಲ್ಲಿ ತಿಳಿಸಿ, ಈ ಆಯುರ್ವೇದ ವೈದ್ಯ ಪದ್ಧತಿ ಅಂದ್ರೆ ಏನು, ಇದರ ಮೂಲ ತತ್ವಗಳು ಯಾವ್ಯಾವ ಮೇಡಮ್? ಇವತ್ತು ನಾವು 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಜನರಿಗಾಗಿ ಮತ್ತು ಜಗತ್ತಿಗಾಗಿ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಸರ್. ಜನರಿಗಾಗಿ ಮತ್ತು ಜಗತ್ತಿಗಾಗಿ ಅಂದ್ರೆ ಇದು ಆಯುರ್ವೇದ ಯಾವ ರೀತಿಯ ಒಂದು ಅನುಕೂಲತೆಯನ್ನು ಮಾಡಿಕೊಡುತ್ತೆ, ಇದು ಒಳಿತನ್ನು ಯಾವ ರೀತಿಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ನಾವು ಇವತ್ತಿನ ಈ ಆಯುರ್ವೇದ ದಿನಾಚರಣೆಯ ಘೋಷವಾಕ್ಯ ಆಗಿದೆ ಸರ್. ಅದರಲ್ಲಿ ಪ್ರಮುಖವಾಗಿ ನಾವು ತಗೊಂಡಾಗ ಈಗ ಆಯುರ್ವೇದ ಯಾವ ರೀತಿಯಾಗಿ ಅನುಕೂಲವನ್ನು ಮಾಡುತ್ತೆ, ಯಾವ ರೀತಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಆ ವಿಜ್ಞಾನದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಸರ್. ಏನು ಅಂತಂದ್ರೆ ಆಯುರ್ವೇದ ಅಂದ್ರೇನು, ಆಯುರ್ವೇದದ ಪ್ರಾಮುಖ್ಯತೆಯನ್ನು ನಾವು ಯಾಕೆ ಪಡೆದಿದ್ದೀವಿ, ಮತ್ತೆ ಅದರ ಮೂಲ ಉದ್ದೇಶ ಏನು, ಅದನ್ನ ನಾವು ಯಾಕೆ ಪರಿಪಾಲನೆಯನ್ನು ಮಾಡಬೇಕು, ಇಂದಿನ ಆಧುನಿಕ ಜಗತ್ತಿನಲ್ಲಿ ಅದರದ ಮಹತ್ವ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಆಯುರ್ವೇದವು ಇದು ಒಂದು ಪ್ರಾಚೀನವಾದ ಸುಮಾರು 3000 ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿದ ಇದು ಒಂದು ಭಾರತೀಯ ವೈದ್ಯ ಪದ್ಧತಿ. ಆಯುರ್ವೇದ ಅಂತ ನೋಡಿದಾಗ ನಮ್ಗೆ ಇದರಲ್ಲಿ 2 ಪದಗಳು ಕಾಣ್ತಾ ಇದ್ದು, ಸಂಸ್ಕೃತ ಶಬ್ದದಿಂದ ಬಂದಿರೋದು ಆಯು ಮತ್ತೆ ವೇದ. ಆಯು ಅಂತಂದ್ರೆ ಏನು ಅಂತಂದ್ರೆ ಆಯುಹು ಕಾಮಾಯ ಮಾನೇನ ಆಯುಹು ಅಂತ ಹೇಳ್ತೀವಿ. ಆಯು ಅಂದ್ರೆ ಜನರಲ್ ಆಗಿ ಆಯುಷ್ಯ ಅಂತ ಹೇಳ್ತೀವಿ. ಆಯುವಿನ ಒಂದು ಕಾಮನೆಯನ್ನು ಮಾಡೋದು ಅಂದ್ರೆ ಆ ಆಯುವನ್ನ ಯಾವ ರೀತಿಯನ್ನ ನಾವು ಪಡ್ಕೋಬೇಕು ಅಂತ ತಿಳ್ಕೊಳ್ಳೋದು, ಅದನ್ನ ನಾವು ಆಯು ಅಂತ ಹೇಳ್ತೀವಿ. ಯಾವ ರೀತಿ ಅಂದ್ರೆ ಅಲ್ಲಿ ದೀರ್ಘಾಯುಷ್ಯವನ್ನು ಹೊಂದೋದು ಅಥವಾ ಜೀವನ ಅಂತ ಅರ್ಥೈಸ್ಕೊಳ್ತೀವಿ ಅಂತ ಹೇಳ್ತೀವಿ ಸರ್. ಇದು ಆಯು ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಯುನ ನಾವು ಹಿತಾಯು, ಅಹಿತಾಯು, ಸುಖಾಯು ಮತ್ತೆ ದುಃಖಾಯು ಅಂತ 4 ವಿಂಗಡಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಮಗೆ ಬೇಕಾಗಿರೋದು ಯಾವುದು? ಹಿತಾಯು. ಅಂದ್ರೆ ರೋಗಗಳಿಂದ ರಹಿತವಾದಂತಹ ಒಂದು ಆಯುವನ್ನ ನಾವು ಹಿತಾಯು ಅಂತ ಹೇಳ್ತೀವಿ. ಆರೋಗ್ಯವಾದ ಅಂದ್ರೆ ಆಯುಷ್ಯ ದೀರ್ಘಾಯುಷ್ಯ ಇದ್ರೂ ಸಹ ಅಲ್ಲಿ ರೋಗಗಳಿಂದ ಯುಕ್ತವಾದ್ರೆ ಅಂತ ಆಯುಗೆ ಯಾವುದು ಬೆಲೆ ಇರೋದಿಲ್ಲ, ಅದು ವ್ಯರ್ಥ ಅಂತಾನೆ ಹೇಳ್ಬೇಕು. ಆದ್ರಿಂದ ಆಯುರ್ವೇದದಲ್ಲಿ ಆಯುಷ್ಯಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಆಯುಷ್ಯ ಅಂತಂದ್ರೆ ಅಲ್ಲಿ ದೀರ್ಘಾಯುಷ್ಯಕ್ಕೆ ಮಹತ್ವನ ಕೊಟ್ಟಿದ್ದಾರೆ. ಇದು ಆಯುವಿನ ಬಗ್ಗೆ ಒಂದು ಪರಿಜ್ಞಾನ ಸರ್. ಈಗ ನೆಕ್ಸ್ಟ್ ಮುಂದೆ ಹೋದ್ರೆ ವೇದ ಅಂತಿದೆ. ವೇದ ಅಂತಂದ್ರೆ ಜ್ಞಾನ. ಈ ಆಯುಷ್ಯನ ಬಗ್ಗೆ ಒಂದು ಯಾವ ಶಾಸ್ತ್ರದಲ್ಲಿ ಅದರ ಜ್ಞಾನವನ್ನು ಹೇಳಿದ್ದಾರೋ ಅಂದ್ರೆ ದೀರ್ಘಾಯುಷ್ಯ ಮತ್ತು ಆರೋಗ್ಯ, ಅದರದ್ದು ಒಂದು ಸಂಪೂರ್ಣವಾದಂತಹ ಒಂದು ಜ್ಞಾನವನ್ನು ಕೊಡೋದೇ ಆಯುರ್ವೇದ ಶಾಸ್ತ್ರ ಅಂತ ಹೇಳ್ತಾರೆ. ಹಾಗೇನೆ ಇದು ಅಥರ್ವ ವೇದದ ಒಂದು ಉಪಾಂಗ ವೇದವಾಗಿದೆ ಅಂತಾನೂ ಸಹ ಹೇಳ್ತಾರೆ ಸರ್. 4 ವೇದಗಳಲ್ಲಿ ಅಥರ್ವ ವೇದದಲ್ಲಿ ಇದರ ಉಲ್ಲೇಖ ಇದೆ ಅಂತ ಉಪಾಂಗ ಅಂತ ಹೇಳ್ತಾರೆ. ಜನರಲ್ ಆಗಿ ಹೇಳೋದಾದ್ರೆ ಆಯುರ್ವೇದವನ್ನ ನಾವು ಸೈನ್ಸ್ ಆಫ್ ಲೈಫ್, ಜೀವನ ಜ್ಞಾನ ಅಂತ ಹೇಳ್ತೀವಿ ಸರ್. ಈಗ ನೆಕ್ಸ್ಟ್ ಬರೋದು ಇದಿಷ್ಟು ಆಯುರ್ವೇದ ಆಯ್ತು. ಆಯುರ್ವೇದದ ಮೂಲ ಉದ್ದೇಶ ಏನ್ ಹೇಳಿದಾರಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ ಹೇಳಿದ್ದಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದ್ರೆ ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡೋದು. ಸ್ವಸ್ಥ ಅಂದ್ರೆ ಆರೋಗ್ಯವಂತ ವ್ಯಕ್ತಿಯ, ಸ್ವಾಸ್ಥ್ಯ ಅಂದ್ರೆ ಆರೋಗ್ಯವಂತ ಇರ್ತಾನೆ ಅವನ ಆರೋಗ್ಯವನ್ನು ಕಾಪಾಡೋದು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಎರಡನೇದು ಇದು ಪ್ರಿವೆಂಟಿವ್ ಆಸ್ಪೆಕ್ಟ್, ರೋಗಗಳು ಬರೋಕ್ಕಿಂತ ಮುಂಚೆನೆ ನಾವು ಯಾವ ರೀತಿಯಾಗಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಅನ್ನೋದು. ಏನಂತ ಹೇಳ್ತಾರೆ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬಿಟ್ಟು ನಾವು ರೋಗಗಳು ಬಂದ ಮೇಲೆ ಕಷ್ಟಪಡೋದಕ್ಕಿಂತ ರೋಗಗಳ ಬರೋಕ್ಕಿಂತ ಮುಂಚೆನೆ ಅದರ ಉಪಾಯಗಳನ್ನು ತಿಳ್ಕೊಳ್ಳೋದೇನಿದೆ ಅಲ್ಲ, ಅದು ಫಸ್ಟಿಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತ ಅರ್ಥ ಕೊಡುತ್ತೆ ಸರ್. ಅದೇ ರೀತಿಯಾಗಿ ನಾವು ಸ್ವಸ್ಥ ಅಂತ ತಗೊಂಡಾಗ ಸ್ವಸ್ಥ ಅಂದ್ರೆ ಯಾರು? ಆಯುರ್ವೇದದಲ್ಲಿ ಒಂದು ಹೇಳಿದ್ದಾರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಅಂದ್ರೆ ನಮ್ದು ಆಯುರ್ವೇದ ಮೇನ್ ಸಿದ್ಧಾಂತಗಳೇನಿದೆ, ದೋಷ ಧಾತು ಮಲ ಇವೆಲ್ಲಗಳಿಂದ ಕೂಡಿರುವಂತ ಒಂದು ಸಿದ್ಧಾಂತ ಆಗಿದೆ. ಅದರಲ್ಲಿ ದೋಷಗಳು ಅಂದ್ರೆ ತ್ರಿದೋಷ, ವಾತ ಪಿತ್ತ ಕಫ ಆಗಿರ್ಬೋದು, ಆ ದೋಷ ಸಮಸ್ಥಿತಿಯಲ್ಲಿ ಇರಬೇಕು. ಆಮೇಲೆ ಅಗ್ನಿ ಅಂದ್ರೆ ಜಠರಾಗ್ನಿ ಅಂತ ಇರುತ್ತೆ. ಇದನ್ನ ನಾವು ಸಮದೋಷ ಅಂತಂದ್ರೆ ಮೆಟಾಫಿಜಿಯೋಲಾಜಿಕಲ್ ಎಂಟಿಟೀಸ್ ಅಂತ ಹೇಳ್ಬೋದು. ಆಮೇಲೆ ಅವು ತ್ರಿದೋಷಗಳು ನಾ ಹೇಳಿದ್ನಲ್ಲಾಗ್ಲೇನೆ ವಾತ ಪಿತ್ತ ಕಫ ಅಂತ. ಆಮೇಲೆ ಸಮಾಗ್ನಿ ಅಂತ ಅಂದ್ರೆ ಮೆಟಾಬಾಲಿಕ್ ಫೈರ್, ಜಠರಾಗ್ನಿಯನ್ನ ನಾವು ತಗೋಬಹುದು. ಹಾಗೇನೆ ಮಲ ಅಂತ ತಗೊಂಡಾಗ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಆತ್ಮ ಅಂದ್ರೆ ಸೌಲ್, ಮನ ಅಂತಂದ್ರೆ
ಮೈಂಡ್ ಇವೆಲ್ಲಾನು ಸಮನಾಗಿದ್ದಾಗ ಮಾತ್ರ ನಾವು ಅವರಿಗೆ ಸ್ವಸ್ಥ ಅಂತ ಹೇಳ್ತೀವಿ. ಅಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲಾ ರೀತಿಯಿಂದನೂ ಸಮಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಾವು ಅವನಿಗೆ ಸ್ವಸ್ಥ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ನೋಡಿದಾಗ್ಲೂ ಸಹ ಅವ್ರಿಗೆ ಏನೊಂದು ಪರಿಭಾಷೆ ಆರೋಗ್ಯ ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಕೇವಲ ರೋಗದ ಅನುಪಸ್ಥಿತಿ ಅಲ್ಲ, ಅಂದ್ರೆ ಕೇವಲ ರೋಗ ಇಲ್ಲದೆ ಇರೋದು ಆರೋಗ್ಯ ಅಲ್ಲ, ಬದಲಾಗಿ ಅದು ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿದೆ ಅಂತ ಹೇಳಿದ್ದಾರೆ. ಇದನ್ನ ಎರಡು ನೋಡಿದಾಗ ನಮ್ಮ ಆಯುರ್ವೇದದಲ್ಲಿ ಮತ್ತು WHO ದಲ್ಲಿ ಹೇಳಿರೋದು ಸಾಮ್ಯತೆ ಕಂಡು ಬರುತ್ತೆ ಸರ್. ಅದ್ರಗೋಸ್ಕರ ನಾವು ಒಬ್ಬ ವ್ಯಕ್ತಿನ ನಾವು ಸ್ವಸ್ಥ ಅಂತ ಹೇಳ್ಬೇಕಾದ್ರೆ ಬರೀ ಅವನಿಗೆ ರೋಗ ಇಲ್ಲದೆ ಇದ್ರೆ ನಡೆಯೋದಿಲ್ಲ, ಅವನು ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಯೋಗಕ್ಷೇಮದ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತೀನಿ ಸರ್. ಎರಡನೇ ಪಾಯಿಂಟ್ ಇರೋದು ನಮ್ದು ಆಯುರ್ವೇದ ಮೂಲ ಉದ್ದೇಶ ಆತುರಸ್ಯ ವಿಕಾರ ಪ್ರಶಮನಂ. ಆತುರ ಅಂದ್ರೆ ರೋಗಿಯ ರೋಗವನ್ನು ಯಾವ ರೀತಿ ನಿರ್ಮೂಲನೆ ಮಾಡೋದು, ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಯ್ತು. ಇನ್ನೊಂದು ರೋಗ ಬಂದ್ಬಿಡತ್ತೆ. ಈಗ ರೋಗ ಬಂದ್ಮೇಲೆ ನಾವು ಯಾವ ರೀತಿ ಚಿಕಿತ್ಸೆನ ಮಾಡಬೇಕು ಅನ್ನೋದು ಸಹ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದು ತನ್ನದೇ ಆದಂತಹ ಒಂದು ಚಿಕಿತ್ಸಾ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಸರ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಗಿಡಮೂಲಿಕೆಗಳ ಪ್ರಯೋಗ ಅಂದ್ರೆ ಹರ್ಬ್ಸ್ ಗಳನ್ನ ಉಪಯೋಗ ಮಾಡಿಕೊಂಡು ನಿಸರ್ಗದಲ್ಲೇ ಬೆಳೆದಿರುವಂತಹ ಪ್ರಕೃತಿದತ್ತವಾಗಿರುವಂತಹದ್ದು ಅವುಗಳ ಗಿಡಮೂಲಿಕೆಯನ್ನು ಉಪಯೋಗಿಸಿ ಒಂದು ಔಷಧಿಗಳ ಸೇವನೆ ಮಾಡೋದು. ಅದನ್ನ ನಾವು ಸಾಮಾನ್ಯವಾಗಿ ಈಗ ಮನೆ ಮದ್ದು ಅಂತ ಒಂದು ಕಾರ್ಯಕ್ರಮದ ಮೂಲಕ ಸಹ ಜನಪ್ರಿಯ ಆಗ್ತಾ ಇದೆ ಸರ್. ಅಂದ್ರೆ ಮನೆಯಲ್ಲೇ ಸಿಗುವಂತಹ ಸಾಂಬಾರ ಪದಾರ್ಥಗಳಾಗಿರ್ಬೋದು ಅಥವಾ ಮನೆಯ ಸುತ್ತಮುತ್ತ ಬೆಳೆದಿರುವಂತಹ ಔಷಧಿಗಳಂದ್ರೆ ಅವು ಔಷಧಿಯುಕ್ತವಾಗಿರುವಂತಹ ಸಸ್ಯಗಳು. ಫಾರ್ ಎಕ್ಸಾಂಪಲ್ ಇರ್ಬೋದು ಅಲೋವೆರಾ ಇರ್ಬೋದು, ಕುಮಾರಿ ಅಂತ ಹೇಳ್ತೀವಿ ನಾವು ಅದನ್ನ, ಅಲೋವೆರಾ, ಅಮೃತ ಬಳ್ಳಿ ಇರ್ಬೋದು, ತುಳಸಿ ಇರ್ಬೋದು, ಇಂಥವೆಲ್ಲಾನು ಇವುಗಳನ್ನ ಯಾವ ರೀತಿ ಉಪಯೋಗ ಮಾಡ್ಬೇಕನ್ನೋದು ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಅದು ಒಂದು ನಮ್ಮ ಆಯುಷ್ ಇಲಾಖೆನಲ್ಲಿ ಮನೆ ಮದ್ದು ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ಅರಿವು ಮೂಡ್ತಾ ಇದೆ. ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ಖನಿಜಾಂಶಗಳಿಂದ ಔಷಧಿನ ಮಾಡ್ತೀವಿ, ಮಿನರಲ್ಸ್ ಗಳಿಂದ. ಗಿಡಮೂಲಿಕೆ ಆಯ್ತು, ಹಾಗೆ ಮಿನರಲ್ಸ್ ಸಹ ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ಪಂಚಕರ್ಮ ಚಿಕಿತ್ಸೆ ಅಂತಂದ್ರೆ ಇದು ಯೂಶ್ವಲಿ ಶೋಧನ ಚಿಕಿತ್ಸೆ ಅಂತ ಹೇಳ್ತೀವಿ. ಟಾಕ್ಸಿನ್ಗಳು ಏನಿರ್ತಾವಲ್ಲ, ದೂಷಿತ ದೋಷಗಳು ಅಂತ ಏನ್ ಹೇಳ್ತೀವಿ ನಮ್ಮಲ್ಲಿ, ಅದನ್ನೆಲ್ಲ ಹೊರಗಡೆ ಹಾಕಕ್ಕೆ ಪಂಚಕರ್ಮ ಚಿಕಿತ್ಸೆ. ನೀವೆಲ್ಲ ಈಗ ನೋಡ್ತಿರ್ಬೋದು ಹೊರಗಡೆ ಎಲ್ಲ ಪಂಚಕರ್ಮ ಚಿಕಿತ್ಸೆ ಅಂತ ಒಂದು ಕಾಣುತ್ತೆ ಸರ್, ಚಿಕಿತ್ಸೆ ಪ್ರಸಿದ್ಧಿಯನ್ನು ಪಡೆದಿದೆ. ಅದನ್ನ ನಾವು ಶೋಧನ ಚಿಕಿತ್ಸೆಗೋಸ್ಕರ ಮಾಡ್ತೀವಿ ಸರ್. ಅದನ್ನ ನೆಕ್ಸ್ಟ್ ರಸಾಯನಗಳ ಪ್ರಯೋಗ ಅಂತ ಹೇಳ್ತೀವಿ, ರಿಜುವಿನೇಷನ್ ಥೆರಪಿ ಅಂತ ಹೇಳ್ತೀವಿ. ಇಲ್ಲೇನಂದ್ರೆ ಇದು ವಯಸ್ಸನ್ನು ವೃದ್ಧಿಸುವ ಮತ್ತು ಆರೋಗ್ಯವನ್ನು ಸುಧಾರಿಸುವ ಒಂದು ವಿಜ್ಞಾನ ಆಗಿದೆ. ಇದರಿಂದ ದೇಹದ ಪೋಷಣೆ ಮತ್ತು ಪರಿಚಲನೆ ಸೂಚಿಸುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅಕಾಲಿಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಸರ್. ಅಕಾಲಿಕ ವಯಸ್ಸಾಗುವಿಕೆ ಅಂದ್ರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಒಂದು 25 ಆಗಸ್ಟ್ ಅಲ್ಲೇ ಎಲ್ಲರಿಗೂ ಕೂದಲು ಬೆಳಗಾಗ್ತಿರೋದು. ಆಮೇಲೆ ಏನಾಗುತ್ತೆ, ಮುಖದ ಮೇಲೆ ಸುಕ್ಕುಗಳೆಲ್ಲ ಕಂಡು ಬರ್ತಿತ್ತು. ಅವಾಗೆಲ್ಲ 60 ಆದ್ಮೇಲೆ ಕಂಡು ಬರೋದು. ಈಗ ಬಿಫೋರ್ ಅಂದ್ರೆ ಪ್ರೀ ಮ್ಯಾಚೂರ್ ಏಜಿಂಗ್ ಆಗ್ತಾ ಇದೆ, ಅದನ್ನ ಅಕಾಲಿಕ ವಯಸ್ಸಾಗೋದು. ಅಂತಹಕ್ಕೆಲ್ಲ ಔಷಧಿ ನಮ್ಮ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಚ್ಯವನಪ್ರಾಶ್ ಇರ್ಬೋದು, ಅಶ್ವಗಂಧ ಇರ್ಬೋದು, ಕುಷ್ಮಾಂಡ ರಸಾಯನ ಅಂತ ಸುಮಾರು ದ್ರವ್ಯಗಳನ್ನ ಉಪಯೋಗ ಮಾಡ್ತೀವಿ ಸರ್. ಅದರಿಂದ ನಾವು ಸುಮಾರು ಪ್ರಯೋಜನವನ್ನು ಪಡಿಬಹುದು. ಈಗ ಇನ್ನೊಂದು ಮೇಡಮ್, ಈಗ ತಾವು ಬೇರೆ ಬೇರೆ ಆಯುರ್ವೇದ ಔಷಧಿ ಬಗ್ಗೆ ಉಲ್ಲೇಖ ಮಾಡಿದ್ರೆ ಅವುಗಳನ್ನೆಲ್ಲ ಏನಾಗಿದೆ ಅಂದ್ರೆ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಓವರ್ ದಿ ಕೌಂಟರ್ ತುಂಬಾ ಜನರು ನೇರವಾಗಿ ಅದನ್ನ ಖರೀದಿ ಮಾಡ್ತಿದ್ದಾರೆ. ಈ ತರ ಪ್ರಕ್ರಿಯೆ ಎಷ್ಟು ಒಳ್ಳೆಯದು? ಇದರಿಂದ ರೋಗಿಗಳಿಗೆ ಹಾರ್ಮ್ ಎಲ್ಲ ಆಗ್ಬೋದಲ್ಲ? ಅಲ್ಲ, ಮನೆಯ ಸುತ್ತಮುತ್ತ ಬೆಳೆದಿರೋದು ಪೂರ್ವಜರ ಕಾಲದಿಂದಾನೇ ಕೆಲವೊಂದು ಉಪಯೋಗ ಮಾಡ್ತಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಗೊತ್ತಿದೆ ಸರ್. ಸಾಂಬಾರು ಅವು ಎಲ್ಲಾನು ತಗೊಳ್ಳೋದ್ರಿಂದ ಆದಷ್ಟು ಹೆಲ್ತ್ ಮೇಲೆ ಅಂತ ದುಷ್ಪರಿಣಾಮಗಳೇನು ಬೀರಲ್ಲ. ಅದನ್ನ ಅತಿಯಾಗಿ ತಗೊಳ್ಳೋದ್ರಲ್ಲಿ, ಅಲ್ಪದಾಗ ತಗೊಳ್ಳೋದ್ರಲ್ಲಿ. ಆದ್ರೆ ಕೆಲವೊಂದು ಗೊತ್ತಿರದೆ ಔಷಧಿ ಅಂದ್ರೆ ಅಂತ ಉಲ್ಲೇಖ ಮಾಡಿದ್ರೆ ಮತ್ತೆ ಬೇರೆ ಬೇರೆ ಚೂರ್ಣಗಳು ಮಾರ್ತಾ ಇರ್ತಾರೆ. ಇಲ್ಲ ಸರ್, ಅಂತವೆಲ್ಲ ತಗೊಳಕ್ ಹೋಗ್ಬಾರ್ದು. ಅದನ್ನ ಈಗ ಬರೀ ಆಯುರ್ವೇದ ಅಂದ್ರೆ ಗಿಡಮೂಲಿಕೆ ಅಂತ ಆ ರೀತಿನೂ ತಿಳ್ಕೊಬಾರ್ದು. ಅದನ್ನ ಏನ್ ತಗೊಂಡ್ರು ಆಗತ್ತೆ ಅಂತಾನು ತಗೋಬಾರ್ದು. ಅದ್ರೂ ಅತಿಯಾಗಿ ತಗೊಂಡ್ರೆ ಕೆಲವೊಂದು ಇಫೆಕ್ಟ್ ಆಗತ್ತೆ, ಅಲ್ಪ ಪ್ರಮಾಣದಲ್ಲಿ ತಗೊಂಡಾಗೂ ಆಗತ್ತೆ. ಅದ ವಿಷಮ ಇದು ಪರಿಣಾಮಗಳನ್ನ ಬೀರತ್ತೆ ಸರ್. ಅದ್ರಗೋಸ್ಕರ ಏನಾಗುತ್ತೋ ಅದನ್ನ ತಜ್ಞ ವೈದ್ಯರು ಯಾರು ಇರ್ತಾರೆ, ಸರಿಯಾಗಿ ಅದರ ಪರಿಜ್ಞಾನ ಎಲ್ಲಿರುತ್ತೋ ವೈದ್ಯಾಧಿಕಾರಿಗಳನ್ನ ಅಥವಾ ವೈದ್ಯರನ್ನ ಭೇಟಿಯಾಗಿ ಅಂತ ಔಷಧಿಗಳನ್ನ ತಗೋಬೇಕು. ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಸರಿಯಾದಂತಹ ಅಂದ್ರೆ ಉತ್ತಮವಾದಂತಹ ಅದರದ್ದು ಒಂದು ಎಫೆಕ್ಟ್ ನಮಗೆ ಸಿಗತ್ತೆ ಸರ್, ಪ್ರಯೋಜನ ಸಿಗತ್ತೆ. ಈಗ ಕೆಲವೊಂದು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಲ್ಲ ಮೇಡಮ್, ಡಯಾಬಿಟಿಸ್ ಆಗಿರ್ಬೋದು, ಮತ್ತೆ BP ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇವುಗಳಿಗೆಲ್ಲ ಪರಿಹಾರ ಆಯುರ್ವೇದದಲ್ಲಿ ಏನೆಲ್ಲ ಸಿಗುತ್ತೆ ಮೇಡಮ್? ಈಗ ಈಗಿನ ಜನರ ಜೀವನ ಶೈಲಿ ಮತ್ತೆ ಮುಂಚೆ ಪೂರ್ವಜರ ಜೀವನ ಶೈಲಿಯನ್ನು ನಾವು ಸ್ವಲ್ಪ ಕಂಪ್ಯಾರಿಸನ್ ಮಾಡಿದಾಗ ಪೂರ್ವಜರು ನಮ್ಗಿಂತ ಆರೋಗ್ಯವಂತರಾಗಿದ್ರು. ಕಾರಣ ಏನಿರ್ಬೋದು? ಅವರು ಸೇವಿಸೋ ಗಾಳಿ, ಆಹಾರ,
ಅವ್ರ ಜೀವನ ಶೈಲಿ, ಜೀವನ ಮತ್ತೆ ಎಲ್ಲಿಗೆ ಹೋಗಿರ್ತೀವಿ ನಾವು, ಜೀವನ ಶೈಲಿಗೆ ಹೋಗ್ತೀವಿ. ಅದೇ ರೀತಿ ನೋಡಿದಾಗ ಅವರು 2 ವಿಷಯದ ಬಗ್ಗೆ ತುಂಬಾ, ಒಂದು ದೀರ್ಘ ಆಯುಷ್ಯವನ್ನು ಪಡ್ಕೊಂಡಿದ್ರು, ಅದ್ರ ಜೊತೆಗೆ ಆರೋಗ್ಯವಾಗಿದ್ರು. ಆಯುರ್ವೇದ ನಿಮ್ಗೆ ಮುಂಚೆನೆ ಹೇಳಿದೆ, ಆಯುರ್ವೇದದ ಮೇನ್ ಉದ್ದೇಶನು ಏನು, ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನೇ ಪಡೆಯುವುದಾಗಿದೆ. ಆಯುರ್ವೇದದಲ್ಲಿ ಜೀವನ ಶೈಲಿಯನ್ನು ಹೇಳಿದ್ದಾರೆ. ಜೀವನ ಶೈಲಿ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ಜೀವನದಲ್ಲಿ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಅಭ್ಯಾಸಗಳ ಒಂದು ಸಂಯೋಜಿತ ರೂಪ ಆಗಿದೆ ಸರ್ ಇದು. ಆಮೇಲೆ ಜೀವನ ಶೈಲಿ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಕ್ರಮಬದ್ಧವಾಗಿರ್ಬೇಕು, ಅಂದ್ರೆ ಅವುಗಳನ್ನು ಶಿಸ್ತುಬದ್ಧವಾಗಿ ಪಾಲನೆ ಮಾಡ್ಬೇಕು, ಇನ್ನೊಂದು ನಿಗದಿತ ಸಮಯದಲ್ಲಿ ಪಾಲನೆ ಮಾಡ್ಬೇಕು. ಅದನ್ನ ಮಾತ್ರ ನಾವು ಅದನ್ನ ಜೀವನ ಶೈಲಿ ಅಂತ ಹೇಳ್ತೀವಿ. ಹಂಗೆ ಮುಂದೆ ನೋಡ್ತಾ ಹೋದಾಗೆ ನಮ್ಮ ಶರೀರ ಏನಾಗಿದೆ ಸರ್, ಪಂಚಮಹಾಭೂತಗಳಿಂದ ಕೂಡಿದೆ. ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತೆ ಆಕಾಶಗಳಿಂದ ಕೂಡಿದೆ. ಪ್ರಕೃತಿ ಸಹ ಪಂಚಭೂತಾತ್ಮಕನೇ ಆಗಿರೋದು. ಹಾಗಿದ್ದಾಗ ಭೂಮಿ ಏನಾಗಿದೆ ಅಂತಂದ್ರೆ ಸೂರ್ಯ ಮತ್ತು ಚಂದ್ರಗಳಿಂದ ಪ್ರಭಾವಿತವಾಗಿದೆ. ಅದೇ ರೀತಿ ನಮ್ಮ ಶರೀರವೂ ಸಹ ಸೂರ್ಯ ಮತ್ತು ಚಂದ್ರನಿಂದ ಪ್ರಭಾವಿತ ಆಗಿದೆ. ನಮ್ಮ ಶರೀರದಲ್ಲಿರುವಂತಹ ವಾತಪಿತ್ತ ಕಫಗಳು ಅವು ಸಹ ಸೂರ್ಯ ಚಂದ್ರಕ್ಕೆ ಒಳಪಡ್ತವೆ. ದಿನದಲ್ಲಿ ಇರೋದು ಸೂರ್ಯ, ರಾತ್ರಿಯಲ್ಲಿರೋದು ಚಂದ್ರ. ಇವು ದೋಷಗಳು ಸಹ ಸೂರ್ಯ ಮತ್ತು ಚಂದ್ರರ ಒಂದು ಪ್ರಕೃತಿಯ ಮೇಲೆ ಹೆಚ್ಚು ಆಗ್ತವೆ, ಕಡಿಮೆನೂ ಆಗ್ತಾ ಇರ್ತವೆ. ಅದರಿಂದ ಅವು ಎಲ್ಲ ಸಮತೋಲನದಲ್ಲಿ ಇರಬೇಕು ಅಂತಂದ್ರೆ ನಾವು ಕ್ರಮಬದ್ಧವಾಗಿ ದಿನಚರ್ಯ, ಋತುಚರ್ಯ ಮತ್ತೆ ಸದೃತ ಪಾಲನೆ ಅಂತ ಇನ್ನೊಂದು ಹೇಳ್ತಾರೆ, ಇವುಗಳನ್ನೆಲ್ಲ ಪಾಲನೆ ಮಾಡಿದ್ರೆ ನಮಗೆ ಉತ್ತಮವಾದಂತಹ ಒಂದು ಆರೋಗ್ಯ ಸಿಗತ್ತೆ ಸರ್. ದಿನಚರ್ಯ ಅಂದ್ರೆ ಡೈಲಿ ರುಟೀನ್ ಅಂತ ಹೇಳ್ತೀವಿ. ದಿನಚರ್ಯ ಅಂತಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋವರೆಗೂ ಏನು ಒಂದು ಚಟುವಟಿಕೆಗಳನ್ನು ಮಾಡ್ತೀವೋ ಅದನ್ನ ನಾವು ದಿನಚರ್ಯ ಅಂತ ಹೇಳ್ತೀವಿ. ಎಲ್ರು ಮಾಡೋದೇ, ಬಟ್ ಯಾವ ರೀತಿ ಮಾಡಿದ್ರೆ ನಮ್ಗೆ ಆರೋಗ್ಯ ಸಿಗತ್ತೆ ಅನ್ನೋದನ್ನ ನಾವು ನೋಡೋಣ. ಈಗ ಅಂದ್ರೆ ಫಸ್ಟಿಗೆ ನಸಿಕಿನಲ್ಲಿ ಹೇಳೋದು, ಎಲ್ರು ಎದ್ದೆ ಹೇಳ್ತೀವಿ, ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವ ಟೈಮಲ್ಲಿ ಹೇಳ್ಬೇಕು ಅನ್ನೋದು, ಅದನ್ನ ನಾವು ಆಯುರ್ವೇದದಲ್ಲಿ ಒಂದು ವರ್ಡ್ ಹೇಳಿದ್ದಾರೆ, ಅಂದ್ರೆ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥ ಮಾಯು ಅಂತ ಹೇಳ್ತಾರೆ. ಆಗ್ಬೇಕನ್ನೋನು, ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕನ್ನೋನು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಬೇಕು. ಆ ಟೈಮಲ್ಲೇ ಯಾಕೆ ಹೇಳ್ಬೇಕು ಅಂತ ನಾನು ಹೇಳೋದಾದ್ರೆ ಫಸ್ಟಿಗೆ ಅದರದ್ದು ಕಾಲ ಹೇಳ್ತೀನಿ. ಸೂರ್ಯೋದಯಕ್ಕಿಂತ ಪೂರ್ವ, ರಾತ್ರಿಯ ಕಡೆಯ ಯಾಮ, ಸೂರ್ಯೋದಯಕ್ಕಿಂತ ಪೂರ್ವ ಮತ್ತು ರಾತ್ರಿಯ ಕಡೆಯ ಯಾಮ ಅಂತಂದ್ರೆ ಸೂರ್ಯೋದಯ ಆಗೋಕ್ಕಿಂತ 1.5 ಗಂಟೆ ಮುಂಚೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಇದು ಋತುವಿನ ಅನುಸಾರನು ಎಲ್ಲ ಚೇಂಜಸ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ನಾವು 6 ಗಂಟೆಗೆ ಸೂರ್ಯೋದಯ ಆಗತ್ತೆ ಅಂತ ತಗೊಂಡ್ರೆ 4:30 6 ಗಂಟೆವರೆಗಿನ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ತಗೋಬೇಕು. ಇದಕ್ಕೆ ನಾವು ಅದ್ರದ್ದು ಸಮಯವನ್ನು ನಿಗದಿ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಆ ಸಮಯದಲ್ಲೇ ಹೇಳ್ಬೇಕು. ಮತ್ತೆ ಇದು ಈ ಸಮಯದಲ್ಲೇ ನಾವು ಯಾಕೆ ಹೇಳ್ಬೇಕು, ಯಾವ್ದಾವ್ದೋ ಸಮಯದಲ್ಲಿ ಮುಂದೆ 6 ಗಂಟೆಗೆಲ್ಲ ಹೇಳ್ಬಹುದಲ್ಲ, 7 ಗಂಟೆಗೆಲ್ಲ ಹೇಳ್ಬಹುದಲ್ಲ, ನಮ್ಗೆ ಲಾಭ ಏನಿರುತ್ತೆ ಅಂತಂದ್ರೆ 6 ಗಂಟೆ ಇರತ್ತಲ್ಲ ಸರ್, 4ರಿಂದ 6 ಗಂಟೆ, ಅಲ್ಲಿ ವಾತ ದೋಷ ಪ್ರಬಲವಾಗಿರುತ್ತೆ, ವಾತ ಜಾಸ್ತಿ ಇರುತ್ತೆ. ವಾತಿ ಜಾಸ್ತಿ ಇರೋದಂದ್ರೆ ವಾತದ ಗುಣ ಏನಂದ್ರೆ ಛಲಗುಣ, ಮೂವ್ಮೆಂಟ್ ಮಾಡತ್ತದು. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಶರೀರ ಮತ್ತು ಮನಸ್ಸನ್ನ ಅದು ಆಕ್ಟಿವೇಟ್ ಮಾಡುತ್ತೆ. ಶರೀರವನ್ನ ಇನ್ನು ಕೆಲಸ ಮಾಡೋದಕ್ಕೆ ಆಗ್ಲಿ ಅಥವಾ ಎಲ್ಲ ಇದಕ್ಕೆ ಏನ್ ಮಾಡುತ್ತೆ, ತಯಾರಿಯನ್ನು ಮಾಡುತ್ತೆ. ಅದು ವಾತದ ಗುಣ. ಆ ಟೈಮಲ್ಲಿ ನಾವು ಎದ್ದೇಳಬೇಕು. ಒಂದು ಆ ಟೈಮಲ್ಲಿ ಜ್ಞಾನಾರ್ಜನೆಯ ಕಾಲ ಅಂತಾನು ಹೇಳ್ತಾರೆ. ಇನ್ನೊಂದು ಧ್ಯಾನ ಮತ್ತು ಯೋಗ ಆದಿಗಳಿಗೆ ಉತ್ತಮ ಕಾಲ, ಅಂದ್ರೆ ಆತ್ಮ ವಿಕಸನಕ್ಕೂ ಇದು ಒಂದು ಒಳ್ಳೆಯ ಕಾಲ ಅಂತ ಹೇಳಿ, ಅಲ್ಲಿ ಧ್ಯಾನ ಯೋಗ ಮಾಡಕ್ಕೂ ಇದೊಂದು ಸರಿಯಾದ ಸಮಯ ಅಂತ ಹೇಳ್ತಾರೆ. ನಾನು ಇನ್ನೊಂದು ಹೇಳಿದೆ ಜ್ಞಾನ ಅರ್ಜನೆಯ ಕಾಲ ಅಂತಂದ್ರೆ, ಇದನ್ನ ನಾವು ವಿದ್ಯಾರ್ಥಿಗಳಿಗೆ ತಗೊಂಡಾಗ, ಅಂದ್ರೆ ಆ ಟೈಮಲ್ಲಿ ಬೆಳಿಗ್ಗೆ ಬೇಗ ಎದ್ದು ಆ ಟೈಮಲ್ಲಿ ವಿದ್ಯೆಯನ್ನ ಅಂದ್ರೆ ಓದೋದನ್ನ ಮಾಡೋದ್ರಿಂದ ಅವ್ರು ಓದಿರೋದೆಲ್ಲ ಚೆನ್ನಾಗಿ ಜ್ಞಾಪಕ ಶಕ್ತಿಯಲ್ಲಿ ಉಳಿಯತ್ತೆ ಅಂತ ಇರೋ ಕಾರಣದಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತೀವಿ ಸರ್. ಇದು ಏನೋ ಇದು ಬ್ರಾಹ್ಮಿ ಮುಹೂರ್ತ ಆಯ್ತು, ಬಟ್ ಯಾರು ಹೇಳ್ಬಾರ್ದು, ಎಲ್ಲರೂ ಹೇಳಲಿಕ್ಕೆ ಸೂಕ್ತ ಅಲ್ಲ, ಆಗಲ್ಲ. ಈಗ ಎಲ್ಲರಿಗೂ ಆಗೋದಿಲ್ಲ, ಕೆಲವೊಂದು ಕಂಡೀಷನ್ ಅಲ್ಲಿ ಯಾರು ಹೇಳ್ಬಾರ್ದು ಅಂತಾನೂ ಸಹ ಹೇಳಿದ್ದಾರೆ. ನಸುಕಿನ ವೇಳೆಯು ಆರೋಗ್ಯದಾಯಕವಾದ್ರೂ ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ ಮತ್ತು ರೋಗಿಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ. ಆಮೇಲೆ ಹಿಂದಿನ ದಿವಸ ತಡವಾಗಿ ಮಲಗಿದವ್ರಿಗೆ, ರಾತ್ರಿ ಲೇಟ್ ಆಗಿ ಮಲಗಿರ್ತಾರೆ ಏನೇನೋ ಕೆಲಸದಿಂದ, ಅವರು ಸಹ ಅದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋ ಹಾಗಿಲ್ಲ. ಅತಿಯಾಗಿ ದಣಿದವರು, ನಿದ್ರೆಗೆಟ್ಟವರು ಮತ್ತೆ ರಾತ್ರಿ ಕೆಲಸಕ್ಕೆ ಹೋಗುವವರು, ಶಿಫ್ಟ್ ಟೈಮಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಸರ್, ಅವರು ಅಂಥವ್ರು ಏನು ಮಾಡಬೇಕು ಅಂತಂದರೆ, ಅವರು ಈಗ ನಿದ್ರೆ ಎಷ್ಟು ಗಟ್ಟಿರ್ತಾರಲ್ಲ ಅದನ್ನು ಅರ್ಧದಷ್ಟು ಬೆಳಿಗ್ಗೆ ಮಲ್ಕೋಬಹುದು. ಆಮೇಲೆ ಮತ್ತೆ ತಮ್ಮ ನಿತ್ಯದ ಕರ್ಮಗಳನ್ನು ಕಂಟಿನ್ಯೂ ಮಾಡ್ಬೋದು.
ಇದು ಇಷ್ಟು ಬ್ರಾಹ್ಮಿ ಮುಹೂರ್ತ ಆಗತ್ತೆ ಸರ್. ಅದ್ರ ನಂತರ ಏನ್ ಹೇಳ್ತಾರೆ, ಶೌಚಕರ್ಮ, ಮಲಮೂತ್ರಾದಿಗಳ ವಿಸರ್ಜನೆಯನ್ನು ಮಾಡೋದು ಅಂತ ಹೇಳ್ತಾರೆ, ಅಥವಾ ಪ್ರಕೃತಿಯ ಕರೆ ಅಂತ ಹೇಳ್ತೀವಿ. ಬೆಳಗ್ಗೆ ಮಲಮೂತ್ರಾದಿಗಳು ಸರಿಯಾದ ಸಮಯದಲ್ಲಿ ವಿಸರ್ಜನೆ ಆದ್ರೆ ಅದು ಸಹ ಒಂದು ಉತ್ತಮ ಆರೋಗ್ಯದ ಸಂಕೇತ. ಮಲಮೂತ್ರಾದಿ ವಿಸರ್ಜನೆ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಅಲ್ಲಿ ನಮ್ಮ ಪಾಚಕಾಗ್ನಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಮತ್ತು ಅದು ಆಹಾರ ಸರಿಯಾಗಿ ಪಚನ ಆಗಿಲ್ಲ ಅನ್ನೋ ಒಂದು ಇಂಡಿಕೇಶನ್ ಕೊಡುತ್ತೆ ಸರ್. ಆದ್ರಿಂದ ಈ ರೀತಿಯಾಗಿ ಸರಿಯಾಗಿ ಆಗದೆ ಇದ್ರೆ ಮುಂದೆ ಅನೇಕ ರೋಗಗಳು ಸಹ ಬರುವಂತ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಜೀರ್ಣ ಇರ್ಬೋದು, ಅಗ್ನಿಮಾಂದ್ಯ ಇರ್ಬೋದು, ಮಲಾವರೋಧ ಇರ್ಬೋದು, ಕಾನ್ಸ್ಟಿಪೇಷನ್, ಇಂಥ ಎಲ್ಲ ರೋಗಗಳಿಗೂ ತುತ್ತಾಗುವಂತ ಸಂಭವ ಇರೋದ್ರಿಂದ ಮಲಮೂತ್ರಾದಿಗಳ ವಿಸರ್ಜನೆ ಸಹ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಂಡಿದೆ ಅಂತ ಹೇಳ್ತಾರೆ ಸರ್. ಆಮೇಲೆ ಇದರ ನಂತರ ಮುಖ ನೇತ್ರಗಳನ್ನ ತೊಳೆದುಕೊಳ್ಳೋದು, ಮೌಖಿಕ ಶುಚಿತ್ವ ಅಂತ ಹೇಳ್ತಾರೆ. ಉಗುರು ಬೆಚ್ಚಗಿನ ನೀರಿನಿಂದ ಮುಖ ಮತ್ತು ನೇತ್ರಗಳನ್ನ ತೊಳೆದುಕೊಳ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ದಂತಧಾವನ ಅಂತಂದ್ರೆ ಹಲ್ಲನ್ನ ಉಜ್ಜೋದಂತ ಹೇಳ್ತಾರೆ. ಹಲ್ಲನ್ನ ಸ್ವಚ್ಛಗೊಳಿಸೋದು ಅಂತಾರೆ. ಇದು ಓರಲ್ ಹೆಲ್ತ್ ಅನ್ನ ನಾವು ಯಾವ ರೀತಿ ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಈ ಹಲ್ಲುಗಳು ಚೆನ್ನಾಗಿ ಶುಭ್ರವಾಗಿದ್ದು ಸ್ವಚ್ಛವಾಗಿದ್ರೆ ಅದು ಮುಖಕ್ಕೆ ಒಂದು ಒಳ್ಳೆಯ ಕಾಂತಿಯನ್ನು ಉಂಟು ಮಾಡುತ್ತೆ. ಕಾಂತಿಯುತವಾದ ಹಲ್ಲುಗಳು ಸಹ ಉತ್ತಮ ಆರೋಗ್ಯದ ಸಂಕೇತ. ಹಲ್ಲುಗಳು ಏನ್ ಮಾಡ್ತಾವೆ ಅಂದ್ರೆ ನಾವು ತಿನ್ನುವ ಆಹಾರ ಪದಾರ್ಥವನ್ನು ನುಣ್ಣಗೆ ಮಾಡಿ ಪಚನಕ್ಕೆ ಅನುಕೂಲ ಮಾಡಿಕೊಡ್ತವೆ. ಇವುಗಳಿಂದ ಮಾತಿನ ಉಚ್ಚಾರ ಸ್ಪಷ್ಟವಾಗಿರುತ್ತದೆ. ಆದ ಕಾರಣ ನಾವು ಹಲ್ಲುಗಳು, ಒಸಡುಗಳು, ನಾಲಿಗೆ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಅವಶ್ಯಕ. ಅದ್ರಗೋಸ್ಕರ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಸರ್, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಬೇಕು ಅಂದ್ರೆ ನಾವು ಕೆಮಿಕಲ್ ಯುಕ್ತವಾದಂತಹ ಒಂದು ಪೇಸ್ಟ್ಗಳನ್ನು ಯೂಸ್ ಮಾಡ್ತೀವಿ, ಹಾಗೆ ಪ್ಲಾಸ್ಟಿಕ್ ಇರುವಂತ ಬ್ರಷ್ ಅನ್ನು ಯೂಸ್ ಮಾಡ್ತೀವಿ. ಬಟ್ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕೆಲವೊಂದು ಪೌಡರ್ಗಳನ್ನ, ಚೂರ್ಣಗಳನ್ನ ಹೇಳಿದ್ದಾರೆ ಮತ್ತು ಬ್ರಷ್ ಅನ್ನು ಸಹ ಹೇಳಿದ್ದಾರೆ. ಅಂದ್ರೆ ದಂತ ಕಾಷ್ಟ ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ದಲ್ಲ, ಪೌಡರ್ಗಳನ್ನ ಯೂಸ್ ಮಾಡೋದು ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಮನೆಯಲ್ಲೇ ಸಿಗುವಂತಹ ದ್ರವ್ಯಗಳಿಂದ ನಾವು ಪೌಡರ್ ಅನ್ನ ರೆಡಿ ಮಾಡ್ಕೋಬಹುದು. ಇದಕ್ಕೆ ನಾವು ಬೇರೆ ಎಲ್ಲಿಯೂ ಹೋಗ್ಬೇಕಾಗಿಲ್ಲ, ಇದು ಸಿಗದೆ ಇರೋದು ಅಂತ ಏನಿಲ್ಲ. ಶುಂಠಿ, ಮೆಣಸು, ದಾಲ್ಚಿನ್ನಿ ಪುಡಿ, ಏಲಕ್ಕಿ ಪುಡಿ, ಲವಂಗ, ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ, ಇದನ್ನೆಲ್ಲ ಸೇರಿದಕ್ಕೆ ನಾವು ತ್ರಿಫಲಾ ಚೂರ್ಣ ಅಂತ ಹೇಳ್ತೀವಿ ಸರ್. ಇದು ನಮ್ಮ ಆಯುರ್ವೇದದಲ್ಲಿ ತ್ರಿಫಲಾ ಚೂರ್ಣ ಒಂದು ಅಮೃತದ ಸಮಾನ ಕೆಲಸ ಮಾಡುತ್ತೆ. ಏನೂ ಸಿಗದೆ ಇದ್ರೆ ಅಟ್ಲೀಸ್ಟ್ ಒಂದು ನೆಲ್ಲಿಕಾಯಿ ಪುಡಿನಾದ್ರಾಗ್ಲಿ, ತಾರೆಕಾಯಿ ಪುಡಿ ಆಗ್ಲಿ, ಅಳಲೆಕಾಯಿ ಪುಡಿಯನ್ನ, ಇದು ಸೈಂಧವ ಲವಣ, ರಾಕ್ ಸಾಲ್ಟ್ ಅಂತ ಏನ್ ಹೇಳ್ತೀವಲ್ಲ, ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಬೆರಳುಗಳಿಂದ ನಾವು ಹಲ್ಲನ್ನ ಉಜ್ಬೇಕು. ಇದು ಬೆರಳನ್ನೇ ಬ್ರಷ್ ತರ ಯೂಸ್ ಮಾಡಿ ಮಾಡ್ಕೋಬಹುದು. ಇದು ಪೌಡರ್ ಅಂದ್ರೆ ಚೂರ್ಣದ ಅನುಸಾರ ಮಾಡೋದು ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದಾರೆ ಬ್ರಷ್ ಅಂದ್ರೆ ದಂತ ಕಾಷ್ಟ ಅಂತ ಹೇಳಿದ್ದಾರೆ. ದಂತ ಕಾಷ್ಟ ಅಂತಂದ್ರೆ ಇದನ್ನ ಬ್ರಷ್ ಅಂತಾನೆ ಹೇಳ್ತೀವಿ. ಫಲವತ್ತಾದ ಬೆಳೆದ ಮರಗಳ ಕೊಂಬೆ ಇರ್ಬೇಕು ಸರ್ ಇಲ್ಲಿ. ಅಂದ್ರೆ ಅರ್ಜುನ, ಬೇವು, ಖದೀರ ಅಂತಿದ್ರೆ ನಮಗ್ ಜನರಲ್ ಆಗಿ ಗೊತ್ತಿರೋದು, ಎಲ್ಲರಿಗೂ ಗೊತ್ತಿರೋದು ಬೇವಿನ ಗಿಡ. ಬೇವಿನ ಗಿಡ ಇರುತ್ತೆ. ಆ ಬೇವಿನ ನಾವು ಕಾಸ್ಟ್ ಅಂದ್ರೆ ಕಡ್ಡಿಯನ್ನ ತಗೋಬಹುದು ಸರ್. ಅದನ್ನ ತುಂಬಾ ಜನ ಮಾಡ್ತಾರೆ, ಕಡ್ಡಿಯನ್ನ ಮಾಡ್ತಾ ಇದಾರಲ್ಲೇ. ಈಗ ಎಲ್ರೂನು ದಿನನಿತ್ಯ ಮಾಡದೇ ಇದ್ರು ಅಟ್ಲೀಸ್ಟ್ ತಮಗೆ ಸಿಗುವಂತ ಸಮಯದಲ್ಲಿ, ಅನುಕೂಲವಾದಂತ ಸಮಯದಲ್ಲಿ, ರವಿವಾರ ಎಲ್ಲರಿಗೂ ರಜೆ ಇರುತ್ತೆ ಅಂತ ಟೈಮ್ ಹಳ್ಳಿಯಲ್ಲಿ ಇರೋರು ಆಲ್ಮೋಸ್ಟ್ ಮಾಡ್ತಿರ್ಬೋದು. ಬಟ್ ಇದ್ದಿಲನ್ನು ಸಹ ಬಳಸಿನೂ ಸಹ ನಾವು ದಂತಧಾವನ ಮಾಡಬಹುದು ಸರ್. ಅದು ಸಹ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಸಹ ಇದು ಚೆನ್ನಾಗೇ ಆಗತ್ತೆ. ಅದೇ ರೀತಿ ಈಗ ನಾನು ಹೇಳಿದ್ನಲ್ಲ, ಬೇವು ಎಲ್ಲರಿಗೂ ಗೊತ್ತಿರೋ ಅಂತದೇ. ಅದು ಬೇವು ಅಂದ್ರೆ ಯಾವ ತರ ಇರ್ಬೇಕು, ನಾವು ದಂತ ಕಾಷ್ಟಗಳು ಅಂದ್ರೆ ಮಧುರ ಗುಣ ಇರಬಾರ್ದು, ಅಂದ್ರೆ ಸ್ವೀಟ್ ಆಗಿರಬಾರ್ದು. ಅದ್ರಲ್ಲಿ ಏನಿರ್ಬೇಕು ಅಂದ್ರೆ ಕಷಾಯ, ಒಗುರು, ಕಟು ತಿಕ್ತ ಕಷಾಯ ಆದಂತಹ ರಸಗಳಿರ್ಬೇಕು. ಬೇವು ಯೂಶ್ವಲಿ ಕೈ ಆಗಿರತ್ತೆ. ಈ ಕೈ ಇರುವಂತಹ ಒಂದು ಆ ಕಾಷ್ಟವನ್ನು ಬಳಸೋದ್ರಿಂದ ಏನಾಗುತ್ತೆ, ಅಲ್ಲಿ ದಂತಕ್ಕಿರುವಂತಹದ ಯಾವುದೇ ರೋಗಗಳು ಬರೋದಿಲ್ಲ. ಬೈ ಚಾನ್ಸ್ ಹಲ್ಲು ಹುಳ ತಿನ್ನೋದಾಗ್ಲಿ, ಆಮೇಲೆ ಒಸಡುಗಳು ಗಟ್ಟಿ ಆಗೋದಾಗ್ಲಿ, ಇವೆಲ್ಲಾನು ಈ ಕೈ ಮತ್ತು ಒಗುರು ಕಷಾಯ ಗುಣಗಳಿಂದನೇ ಬರುತ್ತೆ ಅಂತ ಹೇಳ್ಬೇಕು ಸರ್. ಅದನ್ನ ಎಷ್ಟು ತಗೋಬೇಕು ಅಂತಂದ್ರೆ ಸುಮಾರು 12 ಅಂಗುಲ ಇರ್ಬೇಕು ಅದು ದಂತ ಕಾಷ್ಟ. ಎಷ್ಟು ಅಂತ ತಗೊಳಂಗಿಲ್ಲ. ಆಮೇಲೆ ದಪ್ಪ ಎಷ್ಟು ಇರ್ಬೇಕು ಅಂತಂದ್ರೆ ನಮ್ಮ ಕಿರು ಬೆರಳಿನಷ್ಟು. ಅಂದ್ರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರುತ್ತೆ. ಬ್ರಷ್ ಮಾಡ್ಬೇಕಂದ್ರೆ ನೀವು ತಗೋಬೇಕಂದ್ರೆ ನಿಮ್ಮ ಕಿರು ಬೆರಳು ಎಷ್ಟಿರುತ್ತೋ ಆ ಲೆವೆಲ್ ಅಲ್ಲಿ ನೀವು ಕಿರು ಬೆರಳಿನಷ್ಟು ದಪ್ಪವಾಗಿರುವಂತದನ್ನ ಮಾಡ್ಬೇಕು. ಮುಂದೆ ಏನ್ ಮಾಡ್ಬೇಕಂದ್ರೆ ಆ ಕೊಂಬೆ ತುದಿಯನ್ನು ಸಾಕಷ್ಟು ಅಗಿಯಬೇಕು. ಅಗದು ನಂತರ ಹಲ್ಲುಗಳನ್ನ ನಂತರ ಒಂದೊಂದಾಗಿ ಹಲ್ಲುಗಳನ್ನ ಸ್ವಚ್ಛ ಮಾಡ್ತಾ ಹೋಗ್ಬೇಕು ಸರ್. ಅದನ್ನ ನಾವು ಎಷ್ಟು ಸರ್ತಿ ಮಾಡ್ಬೇಕು ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ 2 ಸರ್ತಿ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಮಾರ್ನಿಂಗ್ ಈಗ ಎದ್ದ ನಂತರ, ಆಮೇಲೆ ಇನ್ನೊಂದು ಊಟ ಆದ ನಂತರ. ರಾತ್ರಿ ಮಲ್ಗೋ ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ಬ್ರಷ್ ಅನ್ನ ಮಾಡಿ ಮಲಗಬೇಕು. ಊಟ ಮಾಡಿದ ಆಹಾರ ಕಣಗಳು ಹಲ್ಲಲ್ಲಿ ಕೂತ್ಕೊಂಡ್ರೆ ಮತ್ತೆ ಮುಂದೆ ಕ್ರಿಮಿಗಳಾಗುವಂತ ಸಂಭವ ಇರೋದ್ರಿಂದ ಏನ್ ಹೇಳ್ತಾರೆ ಅವರು, ಅದನ್ನ ರಾತ್ರಿ ಸಹ ರೆಕಮೆಂಡ್ ಮಾಡಿದ್ದಾರೆ ಸರ್ ಅದನ್ನ. ಆಮೇಲೆ ಇನ್ನೊಂದು ದಂತಧಾವನದಲ್ಲಿ ಇನ್ನೊಂದು ಬರುತ್ತೆ, ಕವಲ ಮತ್ತೆ ಗಂಡೂಷ ಅಂತ ಬರುತ್ತೆ. ಕವಲ ಅಂತಂದ್ರೆ ಒಂದು ಔಷಧಿಗಳನ್ನ ಮುಕ್ಕಳಿಸೋದು ಇರುತ್ತೆ ಸರ್. ಹಿಂಗೆ ಗಾರ್ಗಲ್
ಮಾಡೋದಿರುತ್ತೆ. ಗಂಡೂಷ ಅಂದ್ರೆ ಔಷಧಿ ದ್ರವ್ಯಗಳನ್ನ ಏನು ಚಲಿಸದಂತೆ ಅಷ್ಟೇ ಇಟ್ಕೊಂಡ್ಬಿಡೋದು, ಹಿಂಗೆ ಇಟ್ಕೊಂಡ್ಬಿಡೋದು, ಅದನ್ನ ಗಾರ್ಗಲ್ ಮಾಡೋದು. ಪ್ರತಿನಿತ್ಯ ಮಾಡ್ಬೇಕಾಗ ಹಲ್ಲಿಗೆ ಏನಾದ್ರೂ ಸಮಸ್ಯೆ ಬಂದಾಗ ಮಾಡ್ಬೇಕು? ಇಲ್ಲ, ಪ್ರತಿನಿತ್ಯನೇ ಮಾಡ್ಬೋದು ಸರ್. ಇವನ್ನೆಲ್ಲ ಪ್ರತಿನಿತ್ಯ ಇವೆಲ್ಲ ಕಷಾಯ, ನಾ ಹೇಳಿದ್ನಲ್ಲ ತ್ರಿಫಲಾ ಚೂರ್ಣ ಅಂತ, ಅದನ್ನ ಒಂದು ಕಷಾಯ ತರ ಮಾಡ್ಕೊಂಡು ಅದನ್ನ ಗಾರ್ಗಲ್ ಮಾಡ್ತಾ ಇರೋದು. ಅದೇ ಪೌಡರ್ ಇಂದಾನೆ ಹಲ್ಲುನು ಸಹ ಉಜ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟ್ ಓರಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಪ್ರಿವೆನ್ಷನ್ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಈಗ ಆಧುನಿಕ ಕಾಲದ ಆಯಿಲ್ ಪೂಲಿಂಗ್ ಅಂತೆಲ್ಲ ತುಂಬಾ ಜನಪ್ರಿಯ ಆಗಿದೆ. ಅದೆಲ್ಲ ಇದೇ ಕಾನ್ಸೆಪ್ಟ್ ಇಂದಾನೆ ಇರೋದು ಸರ್. ಇದನ್ನ ನಮ್ದು ಶಾಸ್ತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದಾನೆ ಹೇಳಿದ್ದಾರೆ. ಬಟ್ ಜನ ಎಲ್ಲ ಈಗ ಆಯಿಲ್ ಪೂಲಿಂಗ್ ಈಗ ಅದು ಜನಪ್ರಿಯತೆಯನ್ನು ಪಡೆದು ಅದ್ರ ಪ್ರಯೋಜನನ ಪಡ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ. ಆಯಿಲ್ ಪೂಲಿಂಗ್ ಅಂದ್ರೆ ಸಾಸಿವೆ ಎಣ್ಣೆ, ತೆಂಗಿನ ಎಣ್ಣೆ ಮುಂತಾದ ಎಣ್ಣೆಗಳನ್ನ ಬಳಸಿ ಮಾಡ್ತಾ ಇದ್ದಾರೆ ಸರ್. ಇದೆಲ್ಲ ಆದ ನಂತರ ಉಷಾಪಾನ ಅಂತ ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಬಳಸೋದು, ಜಲಪಾನವನ್ನು ಮಾಡೋದು. ಈಗೆಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಎಲ್ಲ ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ. ಅದು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಅಂದ್ರೆ ಟಾಕ್ಸಿನ್ ಗಳನ್ನೆಲ್ಲ ಹೊರಗೆ ಹಾಕೋದು ಅಂತ ಹೇಳಿದ್ದಾರೆ. ಬಟ್ ನಮ್ಮ ಆಯುರ್ವೇದ ಯೂನಿವರ್ಸ್ ಆಗೇನೆ ಹೇಳ್ಬಿಟ್ಟಿದ್ದಾರೆ, ಉಗುರು ಬೆಚ್ಚಗಿನ ನೀರನ್ನ ಅದು ಎಲ್ಲರಿಗೂ ಸಹ ಸೂಟ್ ಆಗತ್ತೆ. ಉಗುರು ಬೆಚ್ಚಗಿನ ನೀರು ಮಾತ್ರ ಅಷ್ಟೇನೆ. ಉಷಾಪಾನ ನಿಂಬು ಸೇರಿಸಿ ಕುಡಿಬಹುದು. ಅಂದ್ರೆ ಅವ್ರು ಕೆಲವೊಬ್ಬರಿಗೆ ಸ್ಥೂಲತೆ ಇರ್ತದೆ ಅಂತ ತಿಳ್ಕೋರಿ, ಅವ್ರಿಗೆ ಕೆಲವೊಂದು ರೆಕಮೆಂಡ್ ಮಾಡಿರ್ತಾರೆ ಆ ತರನೇ ಕುಡಿಬೇಕು ಅಂತ. ಬಟ್ ಸ್ವಸ್ಥವಾಗಿರೋರು, ರೋಗ ರಹಿತ ಇರೋರು ಇದನ್ನ ನಾವು ಏನ್ ಮಾಡ್ಬೇಕು, ಉಗುರು ಬೆಚ್ಚಗಿನ ನೀರನ್ನ ಕುಡಿಬೇಕು. ಇದನ್ನ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಟಾಕ್ಸಿನ್ಸ್ ಎಲ್ಲ ನಾವು ಹೊರಗಡೆ ಹಾಕ್ಬಹುದು ಈಸಿಯಾಗಿ. ಅದಕ್ಕೆ ನಾವು ಬೆಳಗ್ಗೆ ಕಾಳುಗಳನ್ನೆಲ್ಲ ರಾತ್ರಿ ನೆನೆಯಿಟ್ಟು, ಈ ಸೋಂಪು, ಈಗ ನೋಡ್ರಿ, ಈಗ ಸ್ಥೂಲತೆ ಅಂದ್ರೆ ಈಗ ಬೊಜ್ಜು ಇರತ್ತೆ, ಅವ್ರಿಗೆ ಏನ್ ಹೇಳ್ತಾರೆ, ಜೀರಿಗೆ, ಅಜ್ವಾನ ಮತ್ತೆ ಸೋಂಪು ಇವುಗಳನ್ನೆಲ್ಲ ಕುಟ್ಟಿ ಚೂರ್ಣ ಮಾಡ್ಕೊಂಡು ಅದನ್ನ ರಾತ್ರಿನೇ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಕುದಿಸಿ ಅದನ್ನ ಸೇವನೆ ಮಾಡಕ್ಕೆ ಹೇಳ್ತಾರೆ. ಬಟ್ ಅದು ರೋಗಾನುಸಾರ ಆಗತ್ತೆ. ರೋಗದ ಅನುಸಾರ ಕೆಲವೊಂದನ್ನ ಎಲ್ಲರೂ ಫಾಲೋ ಮಾಡಕ್ ಬರೋದಿಲ್ಲ. ಎಲ್ಲರೂ ಫಾಲೋ ಮಾಡೋದಂದ್ರೆ ಏನು, ಯಾರ್ದು ಉಗುರು ಬೆಚ್ಚಗಿನ ನೀರು ನಾವು ಇದು ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾರ್ಟ್ ಬರೋದು ವ್ಯಾಯಾಮ ಅಥವಾ ಯೋಗ. ಈಗ ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಈಗ ಯೋಗ ತುಂಬಾನೇ ಜನಪ್ರಿಯ ಆಗಿದೆ. ಯೋಗ ಡೇ ಅಂತ ಮಾಡ್ತಾನೆ ಇದ್ದಾರೆ. ಏನಂತಂದ್ರೆ ಯೋಗನ ಮತ್ತು ವ್ಯಾಯಾಮನ ಎಷ್ಟು ಹೊತ್ತು ಮಾಡಬೇಕು, ಯಾರ್ಯಾರೆಲ್ಲ ಮಾಡಬೇಕು. ನಮ್ಮಲ್ಲಿ ದೋಷದ ಅನುಸಾರ ನಾವು ನೋಡಕ್ ಹೋದ್ರೆ ವಾತದೋಷ ಮತ್ತು ಪಿತ್ತ ದೋಷ ಇರೋರು ವ್ಯಾಯಾಮನ ಅಧಿಕವಾಗಿ ಮಾಡಬಾರ್ದು, ಮೈಲ್ಡ್ ಟು ಮಾಡ್ರೇಟ್ ಮಾಡಬೇಕು. ಕಫ ದೋಷ ಇರೋರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರೋದ್ರಿಂದ ಅವರು ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಮಾಡಿದ್ರು ನಡೆಯುತ್ತೆ. ಈಗ ಯಾರಿಗೆಲ್ಲ ಈ ದೋಷ ಇದೆ ಅಂತ ಸಾಮಾನ್ಯವಾಗಿ ಹೇಗೆ ಗೊತ್ತಾಗುತ್ತೆ ಮೇಡಮ್? ಅದು ನಮ್ಮಲ್ಲಿ ಆಯುರ್ವೇದದಲ್ಲಿ ಪ್ರಕೃತಿ ನಿರ್ಣಯ ಅಂತ ಮಾಡ್ತೀವಿ. ವಾತ ದೋಷ ಇದ್ರೆ ಕೆಲವೊಂದು ಲಕ್ಷಣ, ಪಿತ್ತ ದೋಷ ಇದ್ರೆ ಕೆಲವೊಂದು ಲಕ್ಷಣ. ವಾತ ದೋಷ ಇದ್ರೆ ಏನಾಗುತ್ತೆ ಅಂದ್ರೆ ಅವನು ಲಘು ಗುಣವನ್ನು ಹೊಂದಿರ್ತಾರೆ, ಕೃಶನಾಗಿರ್ತಾರೆ, ಅಲ್ಪ ಗುಣ ಇರ್ತಾರೆ. ಅಂದ್ರೆ ಅವನಿಗೆ ವ್ಯಾಯಾಮಾದಿಗಳನ್ನ ಅಧಿಕವಾಗಿ ಮಾಡಕ್ ಆಗೋದಿಲ್ಲ, ವೀಕ್ ಇರ್ತಾರೆ. ವೀಕ್ ಅಂದ್ರೆ ವೀಕ್ ಅಂತಾನು ಹೇಳಕ್ ಆಗಲ್ಲ, ಇದ್ರಲ್ಲಿ ಇರ್ತಾರೆ. ದೋಷದವರು ಸ್ವಲ್ಪ ಛಲಗುಣ ಜಾಸ್ತಿ ಇರತ್ತೆ, ಅವರಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಇರತ್ತೆ. ಅದಕ್ಕೆ ಅವ್ರಿಗೆ ವ್ಯಾಯಾಮ ಅಧಿಕವಾಗಿ ಮಾಡಬಾರ್ದು ಅವರು ಅಷ್ಟೇ. ಆದ್ರೆ ಅದನ್ನ ನೋಡ್ಕೊಂಡು ಮಾಡ್ಬೇಕು. ಪಿತ್ತ ಇದ್ದವರು ಮಾಡಬಹುದು, ಕಫ ಇದ್ದವರು ಸ್ವಲ್ಪ ಚೆನ್ನಾಗೆ ಯೋಗನ ಮಾಡಬಹುದು. ಅಂದ್ರೆ ಯೋಗ ಅಲ್ಲ, ವ್ಯಾಯಾಮನ ಮಾಡಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ದೇಹ ಬಲ. ದೇಹ ಬಲ ಅಂದ್ರೆ ಅವ್ರವ್ರಿಗೆ ಬಲದ ಅನುಸಾರ. ಈಗ ಕೆಲವೊಬ್ರು ವೀಕ್ ಇರ್ತಾರೆ, ಅವರು ಅಲ್ಪ ಪ್ರಮಾಣದಲ್ಲೇ ಮಾಡಬಹುದು. ಕೆಲವರು ಶಾರೀರಿಕ ಬಲ ತುಂಬಾ ಚೆನ್ನಾಗಿರುತ್ತೆ, ಅವರು ಅಧಿಕ ಪ್ರಮಾಣದಲ್ಲಿ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಕಾಮನ್ ಆಗಿ ನೋಡಿದಾಗ ವ್ಯಾಯಾಮನ ನಮ್ಮ ಅರ್ಧ ಶಕ್ತಿಯಷ್ಟು ಮಾತ್ರ ಮಾಡಕ್ ಹೇಳಿದ್ದಾರೆ. ಈಗ ನಾನು ಬಲವಾನ ಇದ್ದೀನಿ ಅಂತ ತಿಳ್ಕೊಂಡ್ರು ತುಂಬಾ ಒಂದೊಂದು ಗಂಟೆ, 2 ಗಂಟೆ ಗಟ್ಲೆನೆ ನಾವು ವ್ಯಾಯಾಮ ಮಾಡೋ ಹಾಗಿಲ್ಲ. ಈಗ ಆಧುನಿಕ ಹುಡುಗರೆಲ್ಲ ಸಣ್ಣನೇ ಇರ್ತಾರೆ, ಆದ್ರೂ ನಾನು ಜಿಮ್ಗೆ ಹೋಗಿ ದಪ್ಪ ಆಗ್ತೀನಿ ಅಂತ ಬೇರೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡೋದು, ಅಂತದೆಲ್ಲ ಜಿಮ್ ಗಿಮ್ಮಲ್ಲಿ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಕೆಮಿಕಲ್ ಇರುವಂತದ್ದು ಇದು ಮಾಡ್ತಾರೆ. ಅದಕ್ಕಿಂತ ಅದ್ರ ಬದಲು ನಾವು ವ್ಯಾಯಾಮ ಮತ್ತು ಯೋಗದ ಮೊರೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದರಿಂದ ಮತ್ತೆ ಸೈಡ್ ಎಫೆಕ್ಟ್ಸ್ ಗಳೆಲ್ಲ ಇದೆ. ನೀವು ಎಷ್ಟೇ ಸ್ಟ್ರಾಂಗ್ ಇದ್ರು ವ್ಯಾಯಾಮ ಅಥವಾ ಯೋಗವನ್ನು ನಮ್ಮ ಶರೀರದ ಅರ್ಧ ಬಲದಷ್ಟೇ ನಾವು ಮಾಡ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಮಾಡಬಾರ್ದು ಅಂತಾರೆ. ಮತ್ತೆ ಎಲ್ಲಿವರೆಗೂ ಮಾಡ್ಬೇಕು ಅಂತಂದ್ರೆ ನಮ್ಗೆ ಸ್ವಲ್ಪ ಬೆವರು ಬರಕ್ಕೆ ಸ್ಟಾರ್ಟ್ ಆಗ್ಬೇಕು. ಅತಿಯಾಗಿ ವ್ಯಾಯಾಮನ ಮಾಡ್ಬೋದು, ಅದರಿಂದ ಸಹ ನಮ್ಮ ಶಕ್ತಿ ಕ್ಷಯ ಆಗತ್ತೆ. ಅಲ್ಲಿ ಲಾಭ ಆಗೋ ಬದಲು ನಷ್ಟನೂ ಆಗೋ ಸಂಭವ ಇರುತ್ತೆ ಸರ್. ಅದಕ್ಕೆ ಅದನ್ನ ನೋಡ್ಕೊಂಡು ಮಾಡಬೇಕು. ಈಗ ಯೋಗ ಅಂತ ಹೇಳಿದ್ರೆ, ಯೋಗ ಅಂತೂ ಅದ್ರ ಬಗ್ಗೆ ಎಲ್ಲರಿಗೂ ಪರಿಚಯ ಇರೋ ಹಾಗೆ ಯೋಗ ಅಂತ ಅದರಲ್ಲಿ ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಇವುಗಳನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಾನಸಿಕ ಆರೋಗ್ಯವನ್ನು ನಾವು ಪಡಿಬಹುದು. ವ್ಯಾಯಾಮ ಮತ್ತು ಯೋಗದಿಂದ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಇವೆರಡನ್ನೂ ಪಡಿತೀವಿ ಅಂತ ಹೇಳ್ತೀವಿ ಸರ್. ಈಗ ಅದನ್ನ ವ್ಯಾಯಾಮದಿಂದ ಶರೀರ ಹಗುರಾಗತ್ತೆ, ಸುಲಭವಾಗಿ ರಕ್ತ ಸಂಚಾರವಾಗುತ್ತೆ,
ಸಾಧ್ಯವಾಗುತ್ತೆ, ಕಾರ್ಯನಿರ್ವಹಣಾ ಶಕ್ತಿ ಹೆಚ್ಚುತ್ತದೆ, ಪಚನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬೊಜ್ಜು ಸಹ ಕರಗಕ್ಕೆ ಅನುಕೂಲ ಆಗತ್ತೆ. ಯೋಗ ವ್ಯಾಯಾಮದ ನಂತರ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಸ್ನಾನ ಮಾಡಬೇಕು. ಅದನ್ನು ಸಹ ನಮ್ದಲ್ಲಿ ದೋಷಾನುಸಾರ ಮಾಡಕ್ ಹೇಳಿದ್ದಾರೆ, ಋತುವಿನ ಅನುಸಾರ ಮಾಡಕ್ ಹೇಳಿದ್ದಾರೆ. ಸ್ನಾನವನ್ನ ಪ್ರತಿನಿತ್ಯ ಮಾಡುವಂತ ಒಂದು ಅಭ್ಯಾಸ. ಅದೇ ರೀತಿ ಆಯುರ್ವೇದದಲ್ಲಿ ರೋಗದ ಅನುಸಾರ ಸಹ ಸ್ನಾನ ಮಾಡಕ್ ಹೇಳಿದ್ದಾರೆ. ರೋಗಾನುಸಾರ ಕಷಾಯಗಳನ್ನು ಮಾಡ್ಬಿಟ್ಟು ಸ್ನೇಹಗಳನ್ನು ಬಳಸಿ ಸ್ನಾನವನ್ನು ಮಾಡಕ್ ಹೇಳಿದ್ದಾರೆ. ಸೋಪ್ ಯೂಸ್ ಮಾಡಂಗಿಲ್ವಾ? ಸೋಪ್ ಯೂಸ್ ಮಾಡಂಗಿಲ್ಲ, ಅಲ್ಲಿ ಬೇರೆನೆ ಕಷಾಯಗಳನ್ನು ಯೂಸ್ ಮಾಡ್ತಾರೆ. ಸ್ನಾನದಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ನೀವು ಸೋಪ್ ಅಂತ ಹೇಳಿದಾಗ ನೆನಪಾಯ್ತು ಸರ್, ಈಗ ಆಧುನಿಕ ಕಾಲದಲ್ಲೆಲ್ಲ ಸೋಪ್ ಯೂಸ್ ಮಾಡ್ತಾರೆ. ನಾವು ಆಯುರ್ವೇದದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನೆಲ್ಲಿಕಾಯಿ ಪುಡಿ, ನಾನು ಹೇಳ್ತಿರೋದು ಎಲ್ಲ ನಿಮ್ಗೆ ಸಿಗುವಂತದ್ದೇ, ಮನೇಲೆ ಸಿಗುವಂತದ್ದು. ನೆಲ್ಲಿಕಾಯಿ ಪುಡಿ ಸಿಗತ್ತೆ, ಕಡಲೆ ಹಿಟ್ಟು, ಸೀಗೆ ಪುಡಿ, ಅಂಟಳ್ಕಾಯಿ, ಇವುಗಳನ್ನೆಲ್ಲ ಕುದಿಸಿ ಕಷಾಯ ಮಾಡಿ ಅದರಿಂದ ಸ್ನಾನ ಮಾಡೋದು. ಇದು ಜನರಲ್ ಆಗಿ ಎಲ್ಲರಿಗೂ ತುಂಬಾನೇ ಚೆನ್ನಾಗಿರೋದು. ಅಂದ್ರೆ ಯಾವುದೇ ಚರ್ಮ ರೋಗಗಳು ಬರೋದಿಲ್ಲ. ಮತ್ತೆ ಸ್ಕಿನ್, ಸೋಪ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಅಂತ ಒಂದು ಸಮಸ್ಯೆ ಇದ್ರಲ್ಲಿ ಇರೋದಿಲ್ಲ ಸರ್. ಇದನ್ನ ಕೆಲವೊಬ್ರು ಆಗದೆ ಇದ್ರು ಸ್ವಲ್ಪ ಕಷ್ಟ ಆದ್ರೂ ಸಹ ಪರವಾಗಿಲ್ಲ, ಮುಂದೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಸರ್. ನೆಕ್ಸ್ಟ್ ಬರೋದೇ ಒಂದು ಆಹಾರ. 8 ರಿಂದ 10 ಗಂಟೆ ಒಳಗಡೆ ಉಪಹಾರವನ್ನ ನಾವು ಮಾಡ್ಬೇಕು ಅಂತ ಹೇಳ್ತೀವಿ. ಉಪಹಾರ ಅಂತಂದ್ರೆ ಇಲ್ಲಿ ಒಂದು ಹಿತಕರ ಆಹಾರ, ಒಂದು ಅಹಿತಕರ ಆಹಾರ. ಹಿತಕರ ಆಹಾರ ಅಂದ್ರೆ ಅದು ಪೋಷಣಯುಕ್ತವಾಗಿರ್ತದೆ, ಸ್ವಾದ ಭರಿತವಾಗಿರ್ತದೆ. ಆ ಆಹಾರ ಸೇವಿಸೋದ್ರಿಂದ ನಮ್ಮ ದೇಹ ರೋಗರಹಿತವಾಗುತ್ತೆ. ಆಹಾರವೇ ಔಷಧ ಅಂತ ಹೇಳ್ತೀವಿ. ಹೆಲ್ದಿ ಫುಡ್ ಅಲ್ಲಿ ನಾವೇನ್ ಹೇಳ್ತೀವಿ, ತರಕಾರಿ, ಹಣ್ಣು, ಧಾನ್ಯಗಳು, ಬೇಳೆಕಾಳು, ಇವುಗಳನ್ನ ಹೆಲ್ದಿ ಅಂತ ಹೇಳ್ತೀವಿ. ಈಗ ಅನ್ಹೆಲ್ದಿ ಅಹಿತಕರ ಆಹಾರ ಅಂತ ಅಂದ್ರೆ ಅದು ಸ್ವಾದ ಭರಿತ ಆಗಿರ್ತದೆ, ಬಟ್ ಸತ್ವ ಭರಿತ ಇರಲ್ಲ, ಏನು ಪೋಷಕಾಂಶಗಳು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇರ್ಬೋದು, ಪಿಜ್ಜಾ ಇರ್ಬೋದು, ಚಿಪ್ಸ್ ಇದಿರ್ಬೋದು, ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ಸ್ ಎಲ್ಲ ಇರ್ತಾವಲ್ಲ, ಅದ್ರಲ್ಲಿ ಏನು ಇರಲ್ಲ. ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ಸ್ ಎಲ್ಲ ಡೆಡ್ ಫುಡ್ ಅಂತಾನೆ ಹೇಳ್ತಾರೆ ಅದನ್ನ. ಅದ್ರಲ್ಲಿ ಹಿತಕರ ಆಹಾರ ಅಂದ್ರಲ್ಲ ಮೇಡಮ್, ಅವುಗಳನ್ನೆಲ್ಲ ಕೆಲವೊಬ್ಬರು ಕುಕ್ಕರ್ ಅಲ್ಲಿ ಅತಿಯಾಗಿ ಕುಕ್ ಮಾಡಿ ಯೂಸ್ ಮಾಡ್ತಾರೆ. ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಅದಕ್ಕೆ ಇನ್ನೊಂದು ರೀತಿ ಹೇಳಿದಾರೆ ಸರ್. ನನಗೆ ಹಿತಕರ ಆಹಾರ, ಅಹಿತಕರ ಹೇಳಿದೆ. ಇನ್ನೊಂದು ರೀತಿ ಹೇಳಿದ್ದಾರೆ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ಪ್ರಕೃತಿ ದತ್ತವಾಗಿ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ನಾವು ಸೇವನೆ ಮಾಡೋದು ಸಾತ್ವಿಕ ಆಹಾರ. ಹಾಗೇನೆ ತಿನ್ನೋದು, ಪ್ರಕೃತಿ ಹೇಗ್ ಬಂದಿರತ್ತೋ ಅದೇ ತೀರ ತಿನ್ನೋದು. ಹಾಲು, ಬೆಣ್ಣೆ, ತರಕಾರಿ, ತುಪ್ಪ ಇವೆಲ್ಲ ಪ್ರಕೃತಿ ನೇರವಾಗಿ ಬಂದಿರ್ತದೆ, ಅದು ತಿನ್ನೋದು. ರಾಜಸಿಕ ಅಂದ್ರೆ ಇವಕ್ಕೆ ಜಾಸ್ತಿ ಬಿಸಿ ಮಾಡಿ ತಿನ್ನೋದು, ಖಾರ, ಉಪ್ಪು, ಸ್ಪೈಸಿ ಮಾಡ್ಕೊಂಡೆಲ್ಲ ತಿನ್ನೋದು. ಇದು ಒಳ್ಳೇದಾ ಕೆಟ್ಟದ? ಇದು ಅತಿಯಾಗಿ ತಿಂದ್ರೆ ಒಳ್ಳೇದಲ್ಲ ಸರ್. ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದು ಸಾತ್ವಿಕ ಆಹಾರನೇ ಜಾಸ್ತಿ ತಿನ್ಬೇಕು ಅಂತ ಆದ್ರು. ಈಗ ಆಧುನಿಕ ಕಾಲದಲ್ಲಿ ಬರೀ ಅವಷ್ಟೇ ತಿಂದ್ರೂ ಆಗೋದಿಲ್ಲ. ಆದ್ರೆ ಇದೇ ರಾಜಸಿಕ ಆಹಾರನೇ ಅಲ್ಪ ಪ್ರಮಾಣದಲ್ಲಿ, ಅಂದ್ರೆ ಅತಿಯಾಗಿ ಯೂಸ್ ಮಾಡಬಾರ್ದು, ಲಿಮಿಟ್ ಅಲ್ಲಿ ಯೂಸ್ ಮಾಡ್ಕೊಂಡು. ತಾಮಸಿಕ ಆಹಾರ ಅಂತಂದ್ರೆ ಅದು ಜಡತ್ವನ ಉಂಟು ಮಾಡುತ್ತೆ ಸರ್. ಅಂದ್ರೆ ಅದು ತಿನ್ನೋದ್ರಿಂದ ನಮ್ ದೇಹ ಎಲ್ಲ ಜಡತ್ವ ಆಗತ್ತೆ. ಮಾಂಸಾಹಾರ ಇರ್ಬೋದು, ಆಮೇಲೆ ತಂಗಳನ್ನ ಇರ್ಬೋದು, ಮತ್ತೆ ಫ್ರಿಜ್ ಅಲ್ಲಿ ತುಂಬಾ ದಿವಸದಿಂದ ಇಟ್ಟಿರೋದು, ಅದು ಫ್ರಿಜ್ ಅಲ್ಲಿ 7 ದಿನದವರೆಗೂ ಇಟ್ಟಿರೋದು, ಮತ್ತೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾ ಇರೋದು. ಅದರಿಂದ ಯಾವುದೇ ತರದ ಒಂದು ಶಕ್ತಿ ಸಿಗೋದಿಲ್ಲ, ಬದಲಿಗೆ ರೋಗ ಬರೋ ಚಾನ್ಸಸ್ ಇರುತ್ತೆ ಅದರಲ್ಲಿ. ಬೆಳಿಗ್ಗೆ ಅಲ್ಪೋಪಹಾರ, ಆಮೇಲೆ ಮಧ್ಯಾಹ್ನದಲ್ಲಿ ನಾವ್ ಏನ್ ಮಾಡ್ಬೋದು, ಹೆವಿ ಮೀಲ್ಸ್ ಅಂತ ಅಂದ್ರೆ ಸಂಪೂರ್ಣವಾದಂತ ಆಹಾರನ ತಗೋಬೇಕು. ಮತ್ತೆ ರಾತ್ರಿ ಆದ್ರೆ ಮತ್ತೆ ಲಘು ಆಹಾರನ ಸೇವನೆ ಮಾಡಬೇಕು. ಈ ರೀತಿಯಾಗಿ ನಾವು ಆಹಾರವನ್ನ ಸೇವನೆ ಮಾಡಬೇಕು. ಬಟ್ ಆಯುರ್ವೇದದಲ್ಲಿ 2 ಸಲ ಮಾತ್ರ ಆಹಾರ ಸೇವನೆ ಮಾಡಕ್ಕೆ ಹೇಳಿದ್ರೆ, ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ. ಈಗ ಆಧುನಿಕ ಕಾಲದಲ್ಲಿ ನಾವು 3 ಕಾಲನ ನಾವು ಪ್ರಿಫರ್ ಮಾಡಬಹುದು ಸರ್. ಈ ಸಾಯಂಕಾಲ ಆಹಾರದ ಬಗ್ಗೆ ಕೇಳೋದಾದ್ರೆ ಎಷ್ಟು ಗಂಟೆ ಒಳಗಡೆ ಊಟ ಮಾಡಬೇಕು? ನಾವು ಆಕ್ಚುಲಿ 6 ರಿಂದ 8 ಗಂಟೆ ಒಳಗಡೆ ಊಟನ ಮಾಡಬೇಕು. ಮತ್ತೆ ಊಟನ ಮಾಡಿದ ಮೇಲೆ 2 ಗಂಟೆವರೆಗೂ ನಾವು ಮಲಗಬಾರ್ದು. ಆಮೇಲೆ ಊಟ ಮಾಡಿದ ತಕ್ಷಣನೇ ಮಲಗಬಾರ್ದು. ಅದು ಮತ್ತೆ ಮುಂದೆ ಒಬೆಸಿಟಿ ಅಂದ್ರೆ ಸ್ಥೂಲತೆಗೆ ಕಾರಣ ಆಗುತ್ತೆ ಸರ್. ಮತ್ತೆ ರಾತ್ರಿ ಚರ್ಯ ಅಂತಾನೆ ಹೇಳೋ ಹಾಗೆ, ರಾತ್ರಿನ 10 ಗಂಟೆ ನಂತರ ನಾವು ಮಲಗಿಬಿಡ್ಬೇಕು. ರಾತ್ರಿಯಲ್ಲಿ ನಿದ್ರೆನೂ ಸಹ ಆರೋಗ್ಯಕ್ಕೆ ತುಂಬಾ ಪ್ರಮುಖವಾಗಿ ಇರೋದು. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆರೋಗ್ಯದ ಒಂದು ಉಪಸ್ತಂಭ ಹೇಳಿದ್ದಾರೆ ಸರ್, ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ. ಆಹಾರನೂ ನಾನು ಆಗ್ಲೇ ಹೇಳಿದೆ, ನಿದ್ರೆನೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು. ನಿದ್ರೆ ಚೆನ್ನಾಗಾಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮ ಕೆಲಸ ಕಾರ್ಯಗಳು ಯಾವುದೂ ಚೆನ್ನಾಗಿ ಕರೆಕ್ಟಾಗಿ ಆಗೋದಿಲ್ಲ. ಅದರಿಂದ ನಿದ್ದೆನೂ ಕರೆಕ್ಟಾಗಿ 7 ರಿಂದ 8 ಅವರ್ಸ್ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಇನ್ನು ಋತುಚರ್ಯ ಅಂದ್ರೆ ಋತುವಿನ ಅನುಸಾರ ಆಹಾರ ವಿಹಾರಗಳನ್ನ ಪಾಲನೆ ಮಾಡೋದು ಋತುಚರ್ಯ ಆಗಿದೆ. ಸದೃತ ಪಾಲನೆ ಅಂತಂದ್ರೆ ನಾವು ಸಂಸ್ಕಾರ ಅಂತ ಹೇಳ್ತೀವಿ. ಸಾಮಾಜಿಕವಾಗಿ ನಾವು ಯಾವ ರೀತಿ ಇರಬೇಕು, ಗುರು ಹಿರಿಯರ ಜೊತೆಗೆ ಯಾವ ತರ ಇರಬೇಕು, ಸಮಾಜದಲ್ಲಿ ಸಹಬಾಳ್ವೆ ಯಾವ ತರ ಮಾಡ್ಕೋಬೇಕು ಅನ್ನೋದು ನಾವು ಸದೃತ ಪಾಲನೆ ಮಾಡ್ತೀವಿ. ಇವೆಲ್ಲವುಗಳನ್ನ ಒಂದು ಒಳಗೊಂಡಂತೆ ಒಂದು ಜೀವನ ಶೈಲಿ ಅಂತ ಹೇಳ್ತೀವಿ. ಈ ಜೀವನ ಶೈಲಿ ವ್ಯತ್ಯಾಸ ಆಗ್ಬಿಟ್ರೆ ಏನಾಗುತ್ತೆ, ಜೀವನ ಶೈಲಿಯಿಂದ ಆಗುವಂತಹ ರೋಗಗಳು ಬರ್ತವೆ ಸರ್. ಫಾರ್ ಎಕ್ಸಾಂಪಲ್ ಮಧುಮೇಹ ಇರ್ಬೋದು, ಅಧಿಕ ರಕ್ತದೊತ್ತಡ ಇರ್ಬೋದು, ಸ್ಥೂಲಕಾಯಿತ ಇರ್ಬೋದು, ಮಾನಸಿಕ ಅಸ್ವಸ್ಥತೆಗಳು, ಇವೆಲ್ಲ ಜೀವನ ಶೈಲಿಯಿಂದ ಬರುವಂತಹ ರೋಗಗಳು.
ರೋಗಗಳು. ಅದಕ್ಕೆ ಕೊನೆಯದಾಗಿ ನಾನು ಏನು ಹೇಳಬೇಕು ಅಂದರೆ ಹೆಲ್ತ್ ಈಸ್ ವೆಲ್ತ್. ಹೌದು. ಆರೋಗ್ಯವೇ ಪರಮಧನ. ಇದನ್ನ ನಾವು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋ ಅಂತ ಒಂದು ವಸ್ತು ಇಲ್ಲ. ನಿಮ್ಗೆ ಈಗ ರೋಗ ಆಗಿದೆ ಅಂದ್ರೆ ಯಾರು ದುಡ್ಡು ಕೊಟ್ರೆ ಅದು ಕಡಿಮೆ ಆಗಲ್ಲ ಸರ್. ದುಡ್ಡನ್ನ ನಾವು ಹೇಗಾದ್ರೂ ಅರ್ನ್ ಮಾಡ್ಬೋದು, ಬಟ್ ಆರೋಗ್ಯನ ನಾವು ಕಷ್ಟಪಟ್ಟನೆ ಮಾಡ್ಬೇಕಾಗತ್ತೆ. ಅದ್ರಿಗೋಸ್ಕರ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಇರಬೇಕು ಅಂತ ಹೇಳ್ತೀನಿ. ಎಲ್ಲ ಜನರು ಏನಾಗುತ್ತೆ ಬಿಡಪ್ಪ, ಏನಾಗಲ್ಲ ಬಿಡು, ಇದು ಈ ಥರನೇ ಫಾಲೋ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗದೆ ಇರ್ಬೋದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಥರ ಟೈಮ್ ಸೆಟ್ ನಮ್ಗೆ ಆಗೋದಿಲ್ಲ. ಆದ್ರೂ ಆ ಸಮಯವನ್ನು ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಆಹಾರದ ಬಗ್ಗೆ, ಯೋಗದ ಬಗ್ಗೆ ಮತ್ತು ನಿದ್ರೆಯ ಬಗ್ಗೆ ಇವು 3 ಕಾನ್ಸೆಪ್ಟನ್ನಾದರೂ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮುಂದೆ ರೋಗಗಳೂ ಸಹ ಬರೋದಿಲ್ಲ ಅಂತ ಹೇಳ್ಬೋದು ಸರ್. ಕೇಳುಗರೆ, ಇದಾಗಿತ್ತು ಆಯುರ್ವೇದ ದಿನದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಡಾಕ್ಟರ್ ಬಸವರಾಜೇಶ್ವರಿ ಶಿರೂರ್ ಮೇಡಮ್ ಅವರು ಸಮಗ್ರವಾಗಿ ಆಯುರ್ವೇದ ವೈದ್ಯ ಪದ್ಧತಿಯ ಬೇರೆ ಬೇರೆ ಅಂಶಗಳನ್ನು ನಿಮ್ಮ ಮುಂದೆ ವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ವರ್ಷ ಈ ದಿವಸ ಅಂದರೆ ಸೆಪ್ಟೆಂಬರ್ 23ರಂದು ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಆಗ್ಲೇ ಹೇಳಿದ ಹಾಗೆ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್. ಗಾದೆ ಮಾತಿದೆಯಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹೀಗಾಗಿ ನಿಮ್ಮ ಜೀವನವನ್ನು ಸರಿಯಾಗಿ ಅಂದ್ರೆ ನಿದ್ರೆ, ಆಹಾರ, ಒಳ್ಳೆ ಜೀವನ ಶೈಲಿ ಅಳವಡಿಸ್ಕೊಳ್ಳೋದ್ರಿಂದ ದೀರ್ಘಾಯುಷ್ಯದ ಜೊತೆಗೆ ಮೇಡಮ್ ಹೇಳಿದಾಗೆ ಆರೋಗ್ಯವನ್ನು ಕೂಡ ಹೊಂದಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಯುರ್ವೇದ ವೈದ್ಯ ಪದ್ಧತಿಯ ಸಮಗ್ರ ಮಾಹಿತಿಯನ್ನ ಮಾಡಿಕೊಟ್ಟಂತಹ ಸೇಡಂ ತಾಲೂಕಿನ ಮೋತಕ್ಪಲ್ಲಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ಆಯುರ್ವೇದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವರಾಜೇಶ್ವರಿ ಶಿರೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು.